ಶುಭೋದಯ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ. ಬೆಳಿಗ್ಗೆ ಒಂದಷ್ಟು ಕೆಲಸ ಇತ್ತು, ಮುಗಿಸಿ ಮನೆಯವ್ರನ್ನ ಕಳಿಸ್ಕೊಟ್ಟು ಉಳಿದಿರೋ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಬೆಳಗ್ಗೆ ಏನೂ ಸ್ವೀಟ್ ಮಾಡಿರಲಿಲ್ಲ, ಹಾಗಾಗಿ ಸಂಜೆ ಅವ್ರು ಬರೋ ಅಷ್ಟೊತ್ತಿಗೆ ಸ್ವೀಟ್ ಮಾಡೋಣ ಅಂತ ಕಡಲೆಬೇಳೆನ 1 ತಾಸು ನೆನೆಸಿಟ್ಟಿದ್ದೆ. ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಬೇಕು ಅಂತ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಸೀಟಿ ಹೊಡೆಯೋ ಅಷ್ಟೊತ್ತಿಗೆ ನಾವಿಲ್ಲಿ ಕಾಯಿ ಹಾಲನ್ನು ತೆಗೆದು ಸೈಡಲ್ಲಿ ಇಟ್ಕೊಬಿಡೋಣ. ಕಾಯಿಗೆ ನಾನು 4-5 ಏಲಕ್ಕಿನ ಹಾಕಿ ಬೀಸ್ಕೊಂಡಿದ್ದೀನಿ. ಕಾಯಿ ಹಾಲನ್ನು ತಿಕ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ವೈಟ್ ಟವಲನ್ನು ತೊಗೊಂಡಿದ್ದೀನಿ. ಕಾಯಿ ಹಾಲು ತೆಗೆದು ಸೈಡಲ್ಲಿಡೋ ಅಷ್ಟೊತ್ತಿಗೆ ವಿಸಿಲ್ ಆಗಿತ್ತು. ವಿಸಿಲ್ ಆಗಿ ಆರಿದ ಮೇಲೆ ನಾನು ಓಪನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಸಮವಾಗಿ ಹದವಾಗಿ ಬೆಂದಿತ್ತು ಕೂಡ. ನೋಡಿ, ಈ ಥರ ಬೆಂದಿರಬೇಕು ಕಡಲೆಬೇಳೆ. ಈ ಬೆಂದಿರುವ ಅಕ್ಕಿ ಮತ್ತು ಕಡಲೆಬೇಳೆನ ನಾನು ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಹಿ ತಕ್ಕಂತೆ ಅದಕ್ಕೆ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ಕಾಯಿ ಹಾಲನ್ನು ಅದಕ್ಕೆ ಸೇರಿಸಬೇಕು. ಸೇರಿಸಿ ಒಂದು ಕುದಿ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ನಾನು ಹುರಿದು ಇಟ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಪಾಯಸ ಮಾಡೋದು ಈಸಿನ. ನೋಡಿ, ಇಷ್ಟೊಂದು ಪಾತ್ರೆಗಳಿವೆ, ಅದನ್ನೆಲ್ಲ ತೊಳೆದ್ಬಿಟ್ಟು ನಾವು ಹೊರಟಿದ್ದೆ ಇವತ್ತು ದೇವಸ್ಥಾನದ ಕಡೆಗೆ. ಯಾಕಂದರೆ ಇವತ್ತು ಗೊತ್ತಲ್ವ ಭೀಮನ ಅಮಾವಾಸ್ಯೆ. ನಾವು ಹೋಗಿರೋ ದೇವಸ್ಥಾನದಲ್ಲಿ ಅಪ್ಪ ಮಗ ಒಂದೇ ದೇವಸ್ಥಾನದಲ್ಲಿ ಅಕ್ಕಪಕ್ಕ ಇದ್ದಾರೆ. ಹಾಗಾಗಿ ನಾವು ಮಗನ ಫಸ್ಟು ದರ್ಶನ ಮಾಡಿಕೊಂಡು, ಅಂದರೆ ಗಣೇಶನ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಶಿವಪ್ಪನ ದರ್ಶನ ಮಾಡಿಕೊಂಡು ಮನೆಗೆ ಬಂದು ನೋಡಿ ಪ್ಯಾಕಿಂಗ್ ನಡೀತಿದೆ. ಎಲ್ಲಿ ಹೋಗ್ತಿದ್ದೀವಿ, ಯಾಕೆ ಪ್ಯಾಕ್ ಮಾಡ್ತಿದ್ದೀವಿ ಎಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ. ಪ್ಲೀಸ್ ಸಬ್ಸ್ಕ್ರೈಬ್.